Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ರಾಹುಲ್ ಗಾಂಧಿ ಪರ 4ನೇ ವಕೀಲರು ಈಗ ವಾದವನ್ನ ಮಂಡಿಸಿದ್ದಾರೆ. ಈ ವಿವಾದದ ಬಗ್ಗೆ ನಿರ್ಧರಿಸೋದಕ್ಕೆ ಜೂನ್ 7ಕ್ಕೆ ಮುಂದೂಡಿ ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದಾರೆ. ರಾಹುಲ್ ಪರ ವಕೀಲ ರಮೇಶ್ ಬಾಬು ಅವರು ವಾದವನ್ನ ಈಗ ಮಂಡಿಸಿದ್ದಾರೆ. ಇವತ್ತೇನಾದರೂ ಆದೇಶ ಮಾಡಬೇಕಲ್ಲ ಅಂತ ಹೇಳಿ ಜಡ್ಜ್ ಕೂಡ ಹೇಳಿದ್ದಾರೆ. ಅದಕ್ಕಾಗಿ 3 ಗಂಟೆಗೆ ಈಗ ರಿಸರ್ವ್ ಆಗಿರೋದು. 2ನೇ ಬಾರಿಗೆ ವಿನಾಯಿತಿ ನೀಡಬಹುದೇ ಅನ್ನುವಂಥ ಒಂದು ಪ್ರಶ್ನೆ ಇದೆ ಈಗ ಅಂತ ಹೇಳಿ ಕೂಡ ಜಡ್ಜ್ ಹೇಳಿದ್ದಾರೆ. ಸೊ ಒಟ್ಟಲ್ಲಿ ವಕೀಲರು ಈಗ ವಾದವನ್ನು ಮಂಡಿಸ್ತಾ ನಮಗೀಗ ಮತ್ತೊಮ್ಮೆ ಅವಕಾಶ ಕೊಡಿ, ಇವತ್ತು ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ, ವಿನಾಯಿತಿ ಕೊಡಿ, ನಮಗೆ 3ನೇ ಡೇಟ್ ಕೊಡಿ, ನಾವು ಖಂಡಿತವಾಗ್ಲೂ ಆಗ ರಾಹುಲ್ ಗಾಂಧಿ ಅವರ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಹಾಜರಾಗ್ತಾರೆ, 7ನೇ ತಾರೀಕು ಹಾಜರಾಗ್ತಾರೆ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಬಟ್ ಹೇಗೆ 2ನೇ ಸತಿ ಕೊಡಬಹುದಾ ವಿನಾಯಿತಿ ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಶ್ನೆ ಇದೆ. ಇದೆಲ್ಲದ್ರ ಬಗ್ಗೆ ಪರಾಮರ್ಶೆ ನಡೆಸಿ ನಂತರ ತೀರ್ಮಾನವನ್ನು ತಿಳಿಸಲಾಗುತ್ತೆ ಅಂತ ಹೇಳಿ ಕೋರ್ಟ್ ಕೂಡ ಹೇಳಿದೆ. ಅದರಂತೆ 3 ಗಂಟೆಗೆ ಇವತ್ತು 3 ಗಂಟೆಗೆ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರಿಗೆ ಇವತ್ತಿಗೆ ವಿನಾಯಿತಿ ಕೊಟ್ಟು ಮುಂದೆ ಡೇಟನ್ನು ಕೊಟ್ಟು ನೆಕ್ಸ್ಟ್ ಬನ್ನಿ ನೀವು ಅಂತ ಹೇಳಿ ಕರೆಸಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾರಾ, ಅಥವಾ NBW ಇಶ್ಯೂ ಮಾಡಿ ವಾರಂಟ್ ಜಾರಿಗೊಳಿಸಿ ಇಲ್ಲ ಈ ಕೂಡಲೇ ನೀವು ಅವರನ್ನು ಕರ್ಕೊಂಡು ಬಂದು ಹಾಜರುಪಡಿಸಬೇಕು ಅಂತ ಹೇಳಿ ವಾರಂಟ್ ಇಶ್ಯೂ ಆಗುತ್ತಾ, ಇದು ಯಾವುದಕ್ಕೂ ಕೂಡ ಮಧ್ಯಾಹ್ನ ಗೊತ್ತಾಗತ್ತೆ. ರಾಹುಲ್ ಗಾಂಧಿಗೆ ವಿನಾಯಿತಿ ಸಿಗುತ್ತೋ ಅಥವಾ ವಾರಂಟ್ ಜಾರಿಯಾಗುತ್ತೋ, ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ನ್ಯಾಯಾಲಯ ನೀಡುತ್ತೆ. ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದ ನ್ಯಾಯಾಲಯ. ನ್ಯಾಯಾಧೀಶರು ಏನು ತೀರ್ಪನ್ನು ಕೊಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲ. ಮಧ್ಯಾಹ್ನ 3 ಗಂಟೆ ಗೊತ್ತಾಗುತ್ತೆ. ಈಗ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಾಲಯ ಎರಡೂ ಕಡೆಯಿಂದ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ದಾರೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಕೇಳಿದ್ರು ವಕೀಲರಿಗೆ. ಅದಕ್ಕೆ ಅವರು ತಮ್ಮದೇ ಆದಂಥ ವಾದವನ್ನು ಮಂಡಿಸಿದ್ದಾರೆ. ಇಬ್ಬರೂ ಕೂಡ ಒಂದು ಕಡೆಯಿಂದ ಬಿಜೆಪಿ ಪರ ವಕೀಲರಾಗಿರುವಂಥ ವಿನೋದ್ ಕುಮಾರ್, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಪರ ವಕೀಲರಾಗಿರುವಂಥ ಎಸ್ ಎ ಅಹ್ಮದ್, ಇಬ್ಬರು ಕೂಡ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ರಾಹುಲ್ ಗಾಂಧಿ ಇವತ್ತು ಬರೋದಕ್ಕೆ ಸಾಧ್ಯವಾಗಿಲ್ಲ. ಕಾರಣ ಅಂತ ಹೇಳಿದ್ರೆ ಇವತ್ತು 7th ಫೇಸ್ ಎಲೆಕ್ಷನ್ ನಡೀತಾ ಇದೆ, ಜೊತೆಗೆ ಇವತ್ತು ಇಂಡಿಯಾ ಮೈತ್ರಿಕೂಟದ ಒಂದು ಸಭೆ ಕೂಡ ಇದೆ, ಹಾಗಾಗಿ ಬರೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ನೆಕ್ಸ್ಟ್ ಒಂದು 2-3 ದಿನ ಅಂತ ಹೇಳಿದ್ರೆ ಅದು ಮತ್ತೆ ರಿಸಲ್ಟ್ ಡೇ ಇರುತ್ತೆ, ಅವತ್ತು ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. 7ನೇ ತಾರೀಕು ಬರ್ತಾರೆ ರಾಹುಲ್ ಗಾಂಧಿ ಅನ್ನುವಂಥದ್ದನ್ನು ಕೋರ್ಟ್ಗೆ ಹೇಳಿದ್ದಾರೆ ಈಗ ಎಸ್ ಎ ಅಹ್ಮದ್ ಅವರು. ಬಟ್ ಅದಕ್ಕೆ ಆಕ್ಷೇಪಣೆಯನ್ನು ಕೂಡ ವಿನೋದ್ ಕುಮಾರ್ ಅವರು ಸಲ್ಲಿಸಿದ್ರು. ಹಾಗೆಲ್ಲ ಕೊಡೋದಕ್ಕಾಗೋದಿಲ್ಲ, 2-3 ಸತಿ ಎಲ್ಲ ವಿನಾಯಿತಿಗಳನ್ನು ಕೊಡೋದಕ್ಕಾಗೋದಿಲ್ಲ, ಕೋರ್ಟ್ನಲ್ಲಿ ಬರಬೇಕು ಸಮನ್ಸ್ ಕೊಟ್ಟ ಮೇಲೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ವಾರಂಟ್ ಇಶ್ಯೂ ಮಾಡಿ, ಅವ್ರಿಗೆ NBW ಇಶ್ಯೂ ಮಾಡಿಬಿಟ್ಟು ಅವ್ರನ್ನ ಕರೆಸಿ ಅನ್ನುವಂಥದ್ರ ಬಗ್ಗೆನೂ ಕೂಡ ವಿನೋದ್ ಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ. ಈಗ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಏನು ತೀರ್ಪನ್ನು Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.